ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಹಜವ ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದೀಪಾವಳಿ ಹಬ್ಬದಲ್ಲಿ ನಾವು ಎಷ್ಟು ದೀಪವನ್ನು ಹಚ್ಚಬೇಕು ಮತ್ತು ಯಾವ್ಯಾವ ಜಾಗದಲ್ಲಿ ಹಚ್ಚಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ನಾವು ವಿಶೇಷವಾಗಿ ಈ ದೀಪವನ್ನು ನಾವು ಈ ದೀಪಾವಳಿ ಹಬ್ಬಕ್ಕೆ ದೀಪಗಳ ಹಬ್ಬವಾಗಿರ್ತದೆ. ಸೊ ನಾವು ದೀಪವನ್ನು ನಾವು ಹಚ್ಚಬೇಕು. ಕೆಲವರು ಕೃತಕ ದೀಪ ಅಂದರೆ ಒಂದು ಮೇಣದ ಬತ್ತಿ ಆಗಿರ್ಬೋದು, ಹಾಗೆಯೇ ನೀರಿನ ಮುಖಾಂತರ ಅದು ವಿದ್ಯುತ್ ದೀಪವನ್ನು ಹಾಕ್ತಾರೆ. ಹಾಗೆ ಕೆಲವರು ಲೈಟಿಂಗ್ಸ್ ಅದು ವಿದ್ಯುತ್ ದೀಪಗಳನ್ನು ಸಹ ಹಾಕ್ತಾರೆ. ಆ ಥರ ನಾವು ಮಾಡಬಾರ್ದು. ಯಾಕೆಂದರೆ ನಮ್ಮ ಪರಂಪರೆಯನ್ನು ನಾವು ಪಾಲನೆ ಮಾಡದೇ ಇದ್ದರೆ ಮತ್ತಾರು ಪಾಲನೆ ಮಾಡೋದು ಅಲ್ವಾ? ಸೊ ಆ ಕಾರಣಕ್ಕೆ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಬೇಕು ಅನ್ನೋದಾದರೆ ನಾವು ಯಾವ ರೀತಿ ನಾವು ದೀಪಾವಳಿ ಮಾಡಬೇಕು ಅನ್ನೋದಾದರೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ದೀಪಾವಳಿ ಮಾಡಿದ್ರೇ ಅದು ನಮ್ಮ ಒಂದು ಪರಂಪರೆ ಆಗಿರ್ತದೆ. ಸುಮ್ಮನೆ ನಾವು ಈ ದೀಪಾರಾಧನೆ ಮಾಡಬೇಕು, ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬೇಕಂತ ಏನೋ ಒಂದು ಮಾಡಿದರೆ ಅದಕ್ಕೆ ಅರ್ಥ ಸಹ ಇರೋದಿಲ್ಲ, ಹಾಗೆಯೇ ಏನು ಸಹ ಅದಕ್ಕೆ ನಿಮಗೆ ಖುಷಿ ಸಹ ಸಿಗಲ್ಲ. ಸೊ ಆ ಕಾರಣಕ್ಕೆ ನೀವು ಯಾವ ರೀತಿ ದೀಪಗಳನ್ನು ಹಚ್ಚಬೇಕು ಮತ್ತು ಎಷ್ಟು ದೀಪಗಳನ್ನು ಹಚ್ಚಬೇಕು, ಯಾವ ಜಾಗದಲ್ಲಿ ಹಚ್ಚಬೇಕು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಈ ದೀಪ ನಮಗೆ ತುಂಬಾ ನಮ್ಗೆ ಕಷ್ಟದಿಂದ ಒಂದು ಸುಖದ ಕಡೆಗೆ ತೆಗೆದುಕೊಂಡ ಒಂದು ದಾರಿ ಆಗಿರ್ತದೆ. ಸೊ ನಾವು ದೀಪಕ್ಕೆ ತುಂಬಾ ಪ್ರಮುಖವಾಗಿ ನಾವು ಪ್ರಾಮುಖ್ಯತೆಯನ್ನು ಇಟ್ಟು ನಾವು ದೀಪಾರಾಧನೆ ಮಾಡಬೇಕು. ನಾವು ಈ ದೀಪಾವಳಿ ಹಬ್ಬಕ್ಕೆ 13 ದೀಪಗಳನ್ನು ನಾವು ಸಿದ್ಧತೆ ಮಾಡಬೇಕು. ನೀವು ಅಮಾವಾಸ್ಯೆ ದಿನದಂದು ಹಾಗೆಯೇ ಬಲಿಪಾಡ್ಯಮಿ ದಿನದಂದು ಈ ಥರ ನೀವು ದೀಪಾವಳಿ ಮಾಡಬಹುದು. ಆದರೆ ಕಾರ್ತಿಕ್ ಮಾಸ ಪೂರ್ತಿ ಸಹ ನೀವು ಹೊಸ್ತಿಲ ಮುಂದೆ, ತುಳಸಿ ಕಟ್ಟೆ ಮುಂದೆ, ಹಾಗೆ ದೇವರ ಮುಂದೆ ನೀವು ಎದ್ದೆದ್ದು ತುಪ್ಪದ ದೀಪವನ್ನು ಹಚ್ಚಿರಿ, ಅದು ಒಳ್ಳೆಯದು. ಆದರೆ ಈ ಒಂದು 13 ದೀಪ ಅಮಾವಾಸ್ಯೆ ಹಾಗೆಯೇ ಬಲಿಪಾಡ್ಯಮಿ ದಿವಸ ಹಚ್ಚಿದ್ರೆ ಸಾಕು. ಎಲ್ಲಿ ಹಚ್ಚಬೇಕು ಅನ್ನೋದಾದರೆ ನೀವು ಬರೀ ಮಣ್ಣಿನ ದೀಪವನ್ನೇ ಹಚ್ಚಬೇಕು. ಮತ್ತು ನೀವು ಬೆಳ್ಳಿ ದೀಪ ಹಚ್ಚುವಂಥದ್ದು, ಹಿತ್ತಾಳೆ ದೀಪ, ತಾಮ್ರದ ದೀಪ ಅದು ಬೇಡ. ಯಾಕೆಂದರೆ ಮಣ್ಣಿನ ದೀಪ ಈ ದೀಪಾವಳಿ ಹಬ್ಬಕ್ಕೆ ಮಣ್ಣು ತುಂಬ ಒಳ್ಳೆಯದು. ಸೊ ಆ ಕಾರಣಕ್ಕೆ ಮಣ್ಣಿನ ದೀಪವನ್ನು 13 ಮಣ್ಣಿನ ದೀಪವನ್ನು ಸಿದ್ಧತೆ ಮಾಡಿಕೊಂಡು 2 ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕಿ ನಿಮ್ಮ ಮನೆಯವರ ಮುಂದೆ 2 ತುಪ್ಪದ ದೀಪವನ್ನು ಹಚ್ಚಿರಿ, ಅದು ತುಂಬ ಒಳ್ಳೆಯದು. ಹಾಗೆಯೇ ಮತ್ತೊಂದು ದೀಪ ನಾನು ನಿಮಗೆ ನಂತರ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಲಕ್ಷ್ಮೀ, ಗಣೇಶ ಹಾಗೆ ಸರಸ್ವತಿ 3 ದೇವತೆಗಳ ಒಂದು ದ್ಯೋತಕವಾಗಿ ನಾವು ಲಕ್ಷ್ಮೀ ಫೋಟೋ ಮುಂದೆ ನಾವು ಅದನ್ನು ಹಚ್ಚುವಂಥದ್ದು. ಅದಕ್ಕೆ ನೀವು ಕೊಬ್ಬರಿ ಎಣ್ಣೆಯನ್ನು ಹಾಕಬಹುದು. ಅದು ಸಹ ನಾವು ಹಚ್ಚಬೇಕು. ನಮಗೆ ಟೋಟಲಾಗಿ 3 ದೀಪ ಆಗಿರ್ತದೆ. ಮತ್ತು 10 ದೀಪ ಎಲ್ಲಿ ಹಚ್ಚಬೇಕು ಅನ್ನೋದಾದರೆ 2 ದೀಪವನ್ನು ನೀವು ನಿಮ್ಮ ಒಂದು ಅಡುಗೆ ಮನೆಯ ಬಾಗಿಲು ಇಲ್ಲ ಅಂದರೆ ಪರವಾಗಿಲ್ಲ, ಅಲ್ಲಿ ಒಂದು ಚೌಕಟ್ಟು ಇರ್ತದಲ್ವ, ಸೊ ಚೌಕಟ್ಟಿಗೆ 2 ದೀಪವನ್ನು ನೀವು ಹಚ್ಚಿರಬೇಕು. ಅದು ನಿಮಗೆ 2 ದೀಪ ಅಲ್ಲಿ ಹೋಗ್ತದೆ. ಮತ್ತು 1 ದೀಪ ನೀವು ಪೊಡಕೆ ಹಾಗೆಯೇ ಡಸ್ಟ್ಬಿನ್ ಎಲ್ಲ ಎಲ್ಲಿ ಇರ್ತೀರೋ ಅಲ್ಲಿ ನೀವು 1 ದೀಪವನ್ನು ಹಚ್ಚಬೇಕು. ಮತ್ತೆ 2 ದೀಪ ನಿಮ್ಮ ಮುಖ್ಯ ಬಾಗಿಲಿಗೆ ಹೊಸ್ತಿಲಿನ 2 ಬದಿಯಲ್ಲಿ ಒಂದು ದೀಪವನ್ನು ಹಚ್ಚಬೇಕು. ಅಲ್ಲಿ 2 ದೀಪ ಹಚ್ಚಬೇಕು. ಹಾಗೆಯೇ ಒಂದು ತುಳಸಿ ಕಟ್ಟೆಗೆ, ತುಳಸಿ ಪೋಟೆಯಲ್ಲಿ ನೀವು ಇಟ್ಟಿರ್ತೀರಿ, ಅಲ್ಲಿ 2 ದೀಪವನ್ನು ಹಚ್ಚಬೇಕು. ಮತ್ತು 1 ದೀಪ ಚಂದ್ರನ ಬೆಳಕಿಗೆ, ಎಲ್ಲಿ ನಿಮಗೆ ಚಂದ್ರನ ಬೆಳಕು ಬರ್ತದೋ, ಬಂದಿಲ್ಲ ಅನ್ಸೋ ಪರವಾಗಿಲ್ಲ, ನಿಮಗೆ ಎಲ್ಲಿ ಸಾಮಾನ್ಯವಾಗಿ ನಿಮಗೆ ಚಂದ್ರ ಕಾಣ್ತಾನೋ ಅಲ್ಲಿ ನಿಮ್ಮ ಟೆರೆಸ್ ಮೇಲೆ ಆಗಿರ್ಬೋದು, ಇಲ್ಲಾಂದರೆ ಗಾರ್ಡನ್ನಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಬಾಲ್ಕನಿಯಲ್ಲಿ ಆಗಿರ್ಬೋದು, ಅಲ್ಲಿ 1 ದೀಪವನ್ನು ಹಚ್ಚಿರಿ. ಹಾಗೆ ಮತ್ತೊಂದು ದೀಪ ನಿಮ್ಮ ಕಾಂಪೌಂಡ್ ಮೇಲೆ 1 ದೀಪವನ್ನು ಹಚ್ಚಿರಿ. ಈ ಥರ ನೀವು ದೀಪಾರಾಧನೆ ಮಾಡಬೇಕು. ಹಾಗೆ ಮಿಕ್ಕಿದ ದೀಪ ಮತ್ತು 1 ದೀಪ ಅದು ಯಮ ದೀಪಾರಾಧನೆ ಆಗಿರುತ್ತದೆ. ಅದು ಯಮ ದೀಪಾರಾಧನೆ ನೀವು ಬೇರೆ ದಿವಸ ಮಾಡಿದರೆ ಆ 1 ದೀಪ ಇಲ್ಲಾಂದರೆ ಮತ್ತೆ 2 ದೀಪವನ್ನು ಸೇರಿಸಿ 2 ದೀಪ ಆಗಿ ಮಾಡಿ ನಿಮ್ಮ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ, ಇಲ್ಲಾಂದರೆ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಹ ನೀವು ದೀಪಾರಾಧನೆ ಮಾಡಬಹುದು. ಅದು ಸಹ ಒಳ್ಳೆಯದಾಗಿರ್ತದೆ. ನೀವು ಒಟ್ಟಾಗಿ ನಿಮಗೆ ಎಷ್ಟು ದೀಪ ಹಚ್ಚಲಿಕ್ಕೆ ಸಾಧ್ಯವಾಗ್ತದೋ ಅಷ್ಟರ ಮಟ್ಟಿಗೆ ನೀವು ದೀಪವನ್ನು ಹಚ್ಚಬೇಕು. ಆದರೆ ಕನಿಷ್ಠವಾಗಿ 13 ದೀಪವನ್ನಾದರೂ ನೀವು ಹಚ್ಚಲೇಬೇಕು, ಅದು ತುಂಬಾ ಒಳ್ಳೆಯದು. ಹಾಗೆಯೇ ಆಕಾಶ ದೀಪ, ಅದರ ಬಗ್ಗೆ ತಿಳಿಸ್ಕೊಳ್ಬೇಕು ಅನ್ನೋದಾದರೆ ಆಕಾಶ ದೀಪವನ್ನು ನಾವು ಒಂದು ಕೋಲನ್ನು ಹಾಕಿ ನೇತಾಕಿರ್ತೇವೆ. ಅದು ಹಿಂದಿನ ಸಂಪ್ರದಾಯದಲ್ಲಿ ಹಾಗೆ ಮಾಡ್ತಾರೆ. ಆದರೆ ನಾವು ಈಗ ಒಂದು ಹುಕ್ಕಿನ ಸಹಾಯದಿಂದ ನಾವು ನಮ್ಮ ಬಾಲ್ಕನಿಯಲ್ಲಿ ಅಥವಾ ವರಂಡದಲ್ಲಿ ಅದನ್ನು ನೇತಾಕಿರ್ತೇವೆ. ಹಾಗೆಯೇ ಅದರಲ್ಲಿ 1 ದೀಪ
ಒಂದು ಮುಂಚಿನ ಕಾಲದಲ್ಲಿ ದೀಪ ಹಚ್ತಾ ಇದ್ದು, ಆದರೆ ಈಗ ಒಂದು ಲೈಟಿಂಗ್ ಒಂದು ಅರೇಂಜ್ಮೆಂಟ್ಸಿಂದ ಅದನ್ನು ನಾವು ಒಂದು ಆನ್ ಮಾಡ್ತೀವಿ ಅಲ್ವಾ. ಅದು ಯಾವ ರೀತಿ ಪ್ರಜ್ವಲಿಸಬೇಕು ಅನ್ನೋದಾದರೆ ಸುಟ್ಟು 8 ದಿಕ್ಕುಗಳನ್ನು ಸಹ ನೋಡಬೇಕು. ಹಾಗೆಯೇ ನಾವು ಹೊರಭಾಗದಲ್ಲಿ ಹಾಕಿರುವಂಥ ಒಂದು ಆಕಾಶ ದೀಪ ನಮ್ಮ ಮನೆ ಒಳಗೆ ಸಹ ಅದರ ಒಂದು ಪ್ರಕಾಶ ಬರಬೇಕು. ನಾವು ಆ ಥರ ಒಂದು ನೀವು ಯಾವ ರೀತಿ ಸಹ ನೀವು ತೆಗೆದುಕೋಬಹುದು. ಆದರೆ ಆ ರೀತಿ ಒಂದು ಬಣ್ಣದ ನೀವು ತೆಗೆದುಕೊಂಡ್ರೆ, ಸ್ವಲ್ಪ ಲೈಟ್ ಬಣ್ಣದ್ದೇ ತೆಗೆದುಕೊಂಡ್ರೆ ಅದು ಸ್ವಲ್ಪ ಒಳ್ಳೆಯದಾಗ್ತದೆ. ಯಾಕಂದರೆ ಅದು ಒಳಗೆ ಹಾಕಿರುವಂಥ ಲೈಟ್ ನಮ್ಮ ಒಂದು ಮನೆಯ ಒಳಗೆ ಸಹ ಬರ್ತದೆ. ಅದು ನಾವು ಯಾವ್ಯಾವ ಒಂದು ದಿಕ್ಕಿಗಳಿಗೆ ಅದು ಪ್ರಜ್ವಲಿಸಬೇಕು ಅನ್ನೋದಾದರೆ 8 ದಿಕ್ಕಿಗಳಿಗೆ ಪ್ರಜ್ವಲಿಸಿ 8 ದೇವತೆಗಳನ್ನು ಅದು ಪ್ರತಿನಿಧಿಸಬೇಕು. ಅಂದರೆ ಭೂಮಿ ತಾಯಿಗೆ, ದಾಮೋದರನಿಗೆ, ಹರನಿಗೆ, ಹಾಗೆಯೇ ನಮ್ಮ ಶ್ರೇಷ್ಠವಾದ ಪಿತೃದೇವತೆಗಳಿಗೆ, ಹಾಗೆಯೇ ಇನ್ನು ಮಿಕ್ಕಿದ ಒಂದು ವಾಯುದೇವತೆಗಳಿಗೆ, ಈ ಥರ ನಾವು ಎಲ್ಲ ಸೇರಿ 8 ದೇವತೆಗಳನ್ನು ಪ್ರತಿನಿಧಿಸುವ ಹಾಗೆ ಅದನ್ನು ನಾವು ಈ ಒಂದು ಆಕಾಶ ದೀಪವನ್ನು ಹಚ್ತೀವಿ. ಸೊ ನಿಮಗೆ ಯಾವ ರೀತಿ ಸೂಕ್ತವಾಗ್ತದೋ ಆ ರೀತಿಯೂ ಹಚ್ಬೋದು. ಹಾಗೆ ದೀಪಾರಾಧನೆಯನ್ನು ಸಹ ನಾವು ಮಾಡಬೇಕು. ನೋಡೋದು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಆಕಾಶ ದೀಪ ಹಾಗೆಯೇ ಮುಖ್ಯವಾಗಿ ನಾವು ದೀಪದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಎಲ್ಲದರ ಬಗ್ಗೆ ಸಹ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.